ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲಾಗಿ ಬೆಳಗ್ಗೆ ಮಕ್ಕಳಿಗೆ ತಿಂಡಿಗೆ ಬಾಕ್ಸಿಗೆ ಏನು ಮಾಡಬೇಕು ಅಂದ್ಕೊಂಡಾಗ ಅರ್ಜೆಂಟಲ್ಲಿ ಮಾಡ್ಬೋದು. ಅದು ರೆಸಿಪಿ ಅದೇ. ಆಮೇಲೆ ಶುಗರು ಪೇಷಂಟ್, ಡಯಾಬಿಟಿಸ್ ಎಲ್ಲರಿಗೂ ಬೇಗ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ರೆಸಿಪಿ ಅದ. ಇದು ಮಾಡೋದು ತೋರಿಸ್ತೀನಿ ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ಮಾಡೋಕ್ಕೂ ವಿಧಾನ. ಮೊದಲಿಗೆ ಬೇಕಾದ ಸಾಮಗ್ರಿಗಳು: ಗೋಧಿ ಹಿಟ್ಟು ಒಂದು ಬಟ್ಲು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು ಸ್ವಲ್ಪ, ಕಡಲೆ ಹಿಟ್ಟು ಬಜ್ಜಿ ಮಾಡೋ ಹಿಟ್ಟು ಒಂದು ಸ್ವಲ್ಪ, ಆಮೇಲೆ ರವೆ ಒಂದು 2 ಸ್ಪೂನಷ್ಟು, ಜೀರಿಗೆ, ಮೊಸರು, ಚಿಲ್ಲಿ ಫ್ಲೇಕ್ಸ್, ಮಸಾಲ ಪುಡಿ, ಅರಿಶಿಣ, ಅಚ್ಕಾರದ ಪುಡಿ, ಸ್ವಲ್ಪ ಸಕ್ಕರೆ, ಉಪ್ಪು. ಇವಾಗ ಕ್ಯಾಪ್ಸಿಕಮ್ಮು, ಒಂದು ಟೊಮಾಟೊ, ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಆಲೂಗಡ್ಡೆ ಹೆರಜಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ತರಕಾರಿ, ಕ್ಯಾರೆಟು, ಯಾವುದಾದ್ರೂ ಬೀನ್ಸ್ ಯಾವುದಾದ್ರೂ ಹಾಕ್ಬೋದು. ನಾನು ಇಷ್ಟಿತ್ತು ಇದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಎಣ್ಣೆ. ಇವಾಗ ಮಾಡೋ ವಿಧಾನ: ಒಂದು ಬಟ್ಲು ತೊಗೊಂಡು ಆ ಬೌಲಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕಿದ್ದೀನಿ. ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಅರ್ಧ ಹಾಕ್ಕೊಳ್ಳೋಣ. ರವೆ ಒಂದು 2 ಚಮಚದಷ್ಟು ರವೆ ಹಾಕ್ತಾಯಿದ್ದೀನಿ, ಸಣ್ಣ ರವೆ. ಇವಾಗ ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು ಒಂದು ಸ್ವಲ್ಪ ಒಂದು ಬಟ್ಲು ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿಣ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಹಿಟ್ಟು ಎಲ್ಲ ಮಿಕ್ಸ್ ಆಗಬೇಕಲ್ಲ. ಆಮೇಲೆ ನೀರು ಸ್ವಲ್ಪ ನೀರು ಹಾಕಿ ಇದು ಗಂಟಿಲ್ದೇ ಇರೋ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಬೇಕು. ಇದು ಕಲಿಸಿದ್ರೇ ದೋಸೆ ಚೆನ್ನಾಗಿ ಬರೋದು. ಒಂದು ಅದಕ್ಕೆ ಬರಬೇಕು ತಿರುಗಿಸಿ. ಮೊಸರು ಹಾಕಿರಲಿಲ್ಲ, ಮೊಸರು ಹಾಕಿ ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಈ ಥರ ಕಲಿಸ್ಬೇಕು. ಹಿಂಗೆ ರೌಂಡ್ ತಿರುಗಿಸ್ತಾ ಇರಬೇಕಿದು. ಆ ಥರ ಕಲಿಸಿದ್ರೆ ಇದು ಕಲಿಸಿ ಒಂದು 5 ನಿಮಿಷ ಎತ್ತಿಟ್ಟು ಬಿಡಬೇಕು. ಅಷ್ಟೊತ್ತಿಗೆ ತರಕಾರಿ ಎಲ್ಲ ಕಟ್ ಮಾಡೋಷ್ಟಿಗೆ 5 ನಿಮಿಷ ಆಗುತ್ತಲ್ಲ, ಆವಾಗ ತೊಗೋಬೇಕು. ವೀಡಿಯೋ ಸ್ಕಿಪ್ ಆಗಿದೆ, ನಾನು ತೆಗೆದಿಟ್ಟಿರೋದು. ಇವಾಗ 5 ನಿಮಿಷ ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು 5 ನಿಮಿಷ ಆದಮೇಲೆ ಎಲ್ಲ ತರಕಾರಿಗಳು ಹಾಕ್ತಾಯಿದ್ದೀನಿ. ಹಾಕಿ ಇದು ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ, ಮಸಾಲ ಪುಡಿ, ಸ್ವಲ್ಪ ಸಕ್ಕರೆ, ಹಸಿಮೆಣಸಿನ್ಕಾಯಿ, ಚಿಲ್ಲಿ ಫ್ಲೇಕ್ಸ್ ಇದೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಇದ್ದರೆ ಕರಿಬೇವನ್ನು ಹಾಕ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ತಿರುಗಿಸ್ತಾ ಇದ್ರೇ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ಇಷ್ಟು ಕಲಸಿದ್ದಾಯಿತು. ಗಟ್ಟಿಯಾಗಿತ್ತು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಈ ಕಡೆ ಗ್ಯಾಸ್ ಆನ್ ಮಾಡ್ಕೊಂಡು ಹಂಚು ಕಾಯಿಸೋಕ್ಕಿಟ್ಟಿದ್ದೀನಿ. ಮೊದಲಿಗೆ ಒಂದು ಉಳ್ಳಾಗಡ್ಡಿಗೆ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಸವರಿದ್ರೆ ದೋಸೆ ಸೀದೋಗಲ್ಲ, ಆಮೇಲೆ ಅಂಟ್ಕೊಳ್ಳೋದಿಲ್ಲ, ಬೇಗ ಎತ್ತರ ಬಂದುಬಿಡುತ್ತೆ. ಅದಕ್ಕೆ ಆ ಥರ ಮಾಡಿದ್ದೀನಿ. ಇವಾಗ ಹಿಟ್ಟು ತೊಗೊಂಡು ಹಂಚ ಮೇಲೆ ಹಾಕ್ಬಿಡೋದು. ನೋಡಿ, ಇಷ್ಟು 1 ಚಮಚ ಹಾಕಿದರೆ ಸಾಕು. ನಿಮ್ಗೆ ತೆಳುಗೆ ಬೇಕಂದರೆ ತೆಳು ಮಾಡ್ಕೋಬೋದು. ನಾನಿಷ್ಟು ದಪ್ಪ ಮಾಡಿದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಬೇಗ ಇದಾಗಿಬಿಡ್ತು. ಈ ಕಡೆ ತಿರುಗಿಸ್ಬಿಟ್ಟು ಹಾಕ್ಬಿಡೋಣ. ಇಷ್ಟು ಕಲರ್ ಬೇಕಂದರೆ ಇಷ್ಟು ಕಲರು ಮಾಡ್ಕೋಬೋದು ನೀವು. ನೋಡಿ, ದೋಸೆ ಬಿಸಿ ದೋಸೆ ರೆಡಿ ಆಯಿತು. ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸಿಗೆ ಕಟ್ಟಿದರೆ ಈ ಥರ ಕಲರ್ ನೋಡಿಬಿಟ್ಟು ತಿಂತಾರೆ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳೆಲ್ಲ ಮೊದಲಿಗೆ ನಿಮಗೆ ಬರ್ತವೆ, ನೋಡ್ಬೋದು. ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇನ್ನೊಂದು ದೋಸೆನೂ ರೆಡಿ ಆಯ್ತು. ಇವಾಗ ಇಷ್ಟು ಕಲರ್ ಬೇಕಂದರೆ ನೀವು ಈ ಥರನೂ ಮಾಡ್ಕೋಬೋದು. ನೋಡಿ, ಬೆಳಗ್ಗೆ ಟಿಫನ್ ಬಾಕ್ಸಿಗೆ ಮಕ್ಕಳಿಗೆ ಕಳಿಸ್ಬೋದು, ತಿಂಡಿಗೂ ಮಾಡ್ಬೋದು. ಈ ಥರ ದೋಸೆ ಮಾಡಿಕೊಟ್ರೆ ಮಕ್ಕಳು ತರಕಾರಿ ಎಲ್ಲ ತಿಂದ್ಕೊಂಡು ಬರ್ತಾರೆ. ನೋಡಿ, ಬಿಸಿ ದೋಸೆ ರೆಡಿ. ಇವಾಗ ಇದನ್ನು ಶುಗರ್ ಪೇಷಂಟ್ಗೆ, ಆಮೇಲೆ ಇದು BP ಇರೋರು ಎಲ್ಲರಿಗೂ ಒಳ್ಳೆ ತಿಂಡಿ ಅದ. ಇದು ರೆಸಿಪಿ ನೀವು ಮನೇಲಿ ಮಾಡಿರಿ, ನೋಡಿರಿ. ನೋಡಿ, ಈ ಥರ ಮೆತ್ತಗೆ ಎಷ್ಟು ಮೆತ್ತಗೆ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಮಕ್ಕಳು ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ಮನೇಲಿರೋರೆಲ್ಲರೂ ತಿನ್ಬೋದು. ತುಂಬ ಹೆಲ್ತಿಗಂತೂ ಒಳ್ಳೆಯ ರೆಸಿಪಿ ಅದ. ಇದನ್ನು ನೀವು ಒಂದು ಸಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿರಿ.
ನಾನು ಹಾಕೋ ವಿಡಿಯೋಗಳೆಲ್ಲ ನೋಡಿ ಸಪೋರ್ಟ್ ಮಾಡಿರಿ. ಚಟ್ನಿ ಜೊತೆನೂ ತಿನ್ಬೋದು, ಹಾಗೇನೂ ತಿನ್ಬೋದು. ಇದರಲ್ಲೆಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಹಾಗೇನೂ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು. ಧನ್ಯವಾದಗಳು.